ಅಕ್ಕ ಮಹಾದೇವಿಯವರ ವಚನದಂತೆ ಅಕ್ಕ ಮಹಾದೇವಿಯವರು ಹೇಳ್ತಾರೆ, ಚನ್ನಮಲ್ಲಿಕಾರ್ಜುನಯ್ಯ, ನಾನು ನಿನಗೆ ನನ್ನ ಗುರು ಅಂತ ನಾನು ನಿನ್ನನ್ನು ಭಕ್ತಿಯಿಂದ ನಂಬಿನಿ, ನೀ ಎಂಥ ಹಾದಿಯೊಳಗೆ ಇಡ್ತಿ ನಾ ಹಂಗೆ ಇರ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಈ ನಮ್ಮ ಕನ್ನಡ ನಾಡಿನಲ್ಲಿ ಅಪ್ಪ ಅವರು ಪುರಾಣ ಹೇಳ್ತಿದ್ದಾರೆ ಇವಾಗ ಇಟಗಿ ಭೀಮಾಂಬಿಕೆಯವರ ಬಗ್ಗೆ. ಅವರು ಒಬ್ಬರು ಕುರುಬ ಮನೆತನದ ಸಾಮಾನ್ಯ ಮಹಿಳೆ, ಅನಕ್ಷರಸ್ಥ ಮಹಿಳೆ. ಅದೇ ರೀತಿ ಸಜ್ಜಲಗುಡ್ಡದ ಶರಣಮ್ಮ ಅನ್ನೋರೊಬ್ಬರು ಕುರುಬರ ಮನೆತನದ ಮಹಿಳೆ. ಇವರು ಒಳ್ಳೊಳ್ಳೆ ಪವಾಡಗಳನ್ನು ಮಾಡಿ ಹೆಸರಾಂತವಾಗಿದ್ದಾರೆ. ಈಗ ಎಲ್ಲರಿಗೂ ನಿಮಗೆ ಗೊತ್ತಿರ್ಬೋದು ಇವ್ರ ಹೆಸರು. ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಮುಖ್ಯವಾಗಿ ಇವರು ಸಜ್ಜಲಗುಡ್ಡದ ಶರಣಮ್ಮನವರು ಈಗಿನ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮುದೇನೂರು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಾಯಿ ಲಿಂಗಮ್ಮ, ತಂದೆ ಲಿಂಗಪ್ಪ. ಇವರಿಗೆ 2 ಮಕ್ಕಳು, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಆ ಹೆಣ್ಣು ಮಗುವಿನ ಹೆಸರು ಯಮನಮ್ಮ ಅಂತ ಹೇಳಿ. ಇವರದು ಬಡತನದ ಕುಟುಂಬ. ಆದರೆ ಇವರು ಏನು ಮಾಡಬೇಕಾಗಿತ್ತಂದ್ರೆ, ಇವರಿಗೆ ಬಡತನ ಅಂದ್ರೂ ಸ್ವಲ್ಪ ಆಸ್ತಿ ಇತ್ತು. ಒಂದು ಸ್ವಲ್ಪ ಹೊಲ ಮತ್ತು ಒಂದು ಮನೆ ಇತ್ತು. ಆಗಿನ ಕಾಲದಾಗ ಹೊಲ ಮನೆ ಇದ್ರೂ ಅಷ್ಟು ಅವರಿಗೆ ಸಂಸಾರ ಸಾಗಿಸುವಂಥ ಶಕ್ತಿ ಇರಲಿಲ್ಲ. ಅದಕ್ಕೆ ತಾಯಿ ಏನು ಮಾಡ್ತಿದ್ಲಪ್ಪ ಅಂದ್ರೆ ಕೂಲಿ ಕೆಲಸ ಮಾಡ್ತಿದ್ಲಂತ್ರಿ. ಆ ತಾಯಿ ಒಬ್ಬಕ್ಕಿನೇ ಕೂಲಿ ಕೆಲಸ ಮಾಡಿದ್ರೆ ಜೀವನ ಸಾಕ್ತಿರ್ಲಿಲ್ಲ ಅಂತ ಅದಕ್ಕೆ ಆ 2 ಮಕ್ಕಳನ್ನು ಕೂಲಿ ಕೆಲಸಕ್ಕೆ ಕರ್ಕೊಂಡು ಹೋಗ್ತಿದ್ರಂತ. ಆದರೆ ನಮ್ಮ ತಾಯಿ ಯಮನಮ್ಮನವರಿಗೆ ದೇವರ ಮೇಲೆ ಅಪಾರ ಭಕ್ತಿ, ಇವರಿಗೆ ಆಧ್ಯಾತ್ಮದ ಕಡೆಗೆ ಒಲವಿತ್ತು. ಆದರೂ ತಾಯಿಯ ಮಾತು ಮೀರಬಾರ್ದು ಅನ್ನೋದೊಂದು ಆಜ್ಞೆ. ಆ ಆಜ್ಞೆಗಾಗಿ ಅವ್ರು ಏನು ಮಾಡ್ತಿದ್ರಂತ, ಕೂಲಿ ಕೆಲಸ ಮಾಡ್ತಿದ್ರಂತ. ಎಲ್ಲರೂ ಮುಂಜಾನೆ ಹಿಡಿದು ಮಧ್ಯಾಹ್ನ ತನಕ ಕೂಲಿ ಕೆಲಸ ಮಾಡಿ ಮಧ್ಯಾಹ್ನದಾಗ ಊಟಕ್ಕೆ ಹೋದ್ರೆ ತಾಯಿ ಶರಣಮ್ಮನವರು ಊಟದ ಹೊತ್ತಿನಾಗ ಮಣ್ಣಿನೊಳಗೆ ಅಂದ್ರೆ ಒಂದು ಮರ ಇತ್ತು, ಮರದ ಕೆಳಗೆ ಮಣ್ಣನ್ನು ಅಡ್ಡಿ ಆ ಮಣ್ಣಿನೊಳಗೆ ಲಿಂಗ ಮಾಡ್ತಿದ್ರಂತ್ರಿ. ಲಿಂಗ ಮಾಡಿ ಅಲ್ಲಿರುವಂಥ ಒಂದು ಕಲ್ಲು ತಗೊಂಡು ಕಲ್ಲನ್ನು ಅಂಗೈಯೊಳಗೆ ಹಿಡಿದು ಅದನ್ನೇ ಲಿಂಗ ಅಂಥೇಳಿ ಲಿಂಗ ಪೂಜೆ ಮಾಡಿದ ಮಹಾತಾಯಿ ಸಜ್ಜಲಗುಡ್ಡದ ಶರಣಮ್ಮ. ಅವ್ರು ಏನು ಮಾಡ್ತಾರಂತ್ರಿ, ಎಲ್ಲರೂ ಗಾಬರಿ ಆಗ್ತಿದ್ರಂತ್ರೆ. ನಾವೆಲ್ಲರೂ ಊಟ ಮಾಡಕತ್ತೀವಿ, ಹೀಗೆಲ್ಲ ಮಾಡ್ತೀವಿ. ಆವಾಗ ಯಮನಮ್ಮ ಅಂತ ಕರಿತಿದ್ರು ಅವರಿಗೆ. ಯಮನಮ್ಮ ಒಟ್ಟ ಊಟಕ್ಕೆ ಬರಂಗಿಲ್ಲಲ್ಲ ಅಂಥೇಳಿ. ಆಮೇಲೆ ಏನಾಯ್ತಂತ, ಒಂದು ಸಲ ರಾಗಿ ಬರ ಅಂದ್ರೆ ಫುಲ್ ಬರಗಾಲ ಬೆಳೆದೇನಂದ್ರೆ ಒಂದು ಹನಿ ಒಂದು ಕಾಳು ಏನೂ ಹೊಲದಾಗ ಬೆಳೆನೇ ಬಂದಿದ್ದಿಲ್ಲಂತ್ರಿ. ಅವಾಗ ಅವ್ರು ಏನು ಮಾಡ್ತಾರಂತ, ಹೊಲ ಮಂದಿಗೆ ಹಚ್ಚಿರ್ತಾರ, ಮಂದಿ ಮತ್ತೊಬ್ರು ಏನು ಮಾಡ್ತಾರಂತ ಬೆಳೆದಿದ್ದು ಹೊಲದಾಗ ಅರ್ಧ ಭಾಗ ಇವ್ರಿಗೆ ಕೊಡ್ತಿದ್ರಂತ್ರಿ. ಆ ವರ್ಷ ಬರಗಾಲ ಬಂದಿದ್ದಕ್ಕೆ ಇವ್ರಿಗೇನು ಧಾನ್ಯನೇ ಕೊಡಲಿಲ್ಲಂತ. ಅಂದ್ರೆ ಊಟ ಮಾಡ್ಲಿಕ್ಕೆ ಏನೂ ಇರ್ಲಾರ್ದ ಕಾರಣ ಇವರು ಬೇರೆ ಊರಿಗೆ ಸಂಚಾರಕ್ಕೆ ಹೋದ್ರಂತ. ಅವಾಗ ಬೇರೆ ಊರಿಗೆ ಸಂಚಾರಕ್ಕೆ ಹೋದಕ್ಕರ ಅಲ್ಲಿ ಏನಾಗ್ತದಂತ್ರಿ, ರಾಗಿ ಬರ ಅವಾಗ ಬಂದಾಕರ ತಾಯಿ ಏನು ಮಾಡ್ತಾರಂತ, ಮಾವಿನ ಬಾವಿ ಅನ್ನೋ ಒಂದು ಊರು, ಆ ಊರಿಗೆ ಸಂಚಾರಕ್ಕೆ ಹೋದಾಕರ ಅಲ್ಲಿನೂ ಮತ್ತು ಹಿಂಗೆ ಒಬ್ಬರು ಮನೆಯೊಳಗೆ ಜಾಗ ತೊಗೊಂಡು ಒಂದು ಸ್ವಲ್ಪ ದಿನ ಇರ್ತಾರೆ. ಇದ್ದ ತಕ್ಷಣ ಅಲ್ಲಿ ಏನಾಗ್ತದೆ, ಅವ್ರಿಗೆ ಜಾಸ್ತಿ ದಿನ ನಡೆಯೋದಿಲ್ಲ ರೀ. ಯಾಕಂದ್ರೆ ಅಲ್ಲಿದು ವಾತಾವರಣ ಅವ್ರಿಗೆ ಹೊಂದಿಕೆ ಆಗೋದಿಲ್ಲ. ಹೊಂದಿಕೆ ಆಲಾರ್ದಕ್ಕೆ ಅವ್ರು ಏನು ಮಾಡ್ತಾರೆ, ಮತ್ತು ಆ ಊರನ್ನು ಬಿಟ್ಟು ಬೇರೆ ಊರಿಗೆ ಪ್ರಯಾಣ ಬೆಳೆಸ್ತಾಕರ ಅವರಿಗೆ ಒಂದು ಸಲ ಏನಾಗ್ತದ್ರಿ, ಕಂಪ್ಲಿಯಿಂದ ಅವರು ಕಸಬಾ ಲಿಂಗಸೂರು ಅಂಥೇಳಿ, ಈಗಿನ ಲಿಂಗಸೂರು ಅಂಥೇಳಿ ಕರಿತೀವಲ್ಲ, ಅಲ್ಲಿ ಹೋದಾಕರ ಅವ್ರಿಗೆ ಏನಾಗ್ತದಂತ, ಸಿದ್ಧಲಿಂಗೇಶ್ವರರು, ತೋಂಟದ ಸಿದ್ಧಲಿಂಗೇಶ್ವರರ ಮಠದಲ್ಲಿ ಪ್ರಭು ಸ್ವಾಮಿಗಳು ಅಂಥೇಳಿ ಒಬ್ಬರು ಭೇಟಿ ಆಗ್ತಾರಂತ್ರಿ. ಆ ಪ್ರಭು ಸ್ವಾಮಿಗಳವರು ಭೇಟಿಯಾಗಿ ಆ ತಾಯಿಯವ್ರಿಗೆ ಏನು ಹೇಳ್ತಾರಂತ್ರಿ, ಅವರು ಮುಖ ನೋಡಿದ ತಕ್ಷಣ ಪ್ರಭು ಸ್ವಾಮಿಗಳಿಗೆ ಗೊತ್ತಾಗ್ತದಂತ, ಈ ತಾಯಿ ಮಹಾನ್ ಆಧ್ಯಾತ್ಮದ ಹತ್ರ ಒಲವಿರುವಂಥವಳು ಅದಾಳ, ಇವ್ರಿಗೆ ನಾನು ಬೆಳೆಸಬೇಕು ಅಂಥೇಳಿ ಪ್ರಭು ಸ್ವಾಮಿಗಳು ಏನು ಮಾಡ್ತಾರಂತ್ರಿ, ತಾಯಿ ಲಿಂಗಮ್ಮ ಮತ್ತು ಯಮನಮ್ಮನವರಿಗೆ ರುದ್ರಾಕ್ಷಿ ಕೊಟ್ಟು ಅವರಿಗೆ ಒಂದು ಪುಸ್ತಕ ಕೊಟ್ಟು ಆ ಪುಸ್ತಕದ ಮೇಲೆ ಬಿಲ್ವ ಪತ್ರಿಯನ್ನು ಇರಿಸಿ ಅದನ್ನು ಪೂಜೆ ಮಾಡಿ ಅವರಿಗೆ ಆಶೀರ್ವಾದವಾಗಿ ಕೊಡ್ತಾರಂತ್ರಿ. ಅವಾಗ ತಾಯಿಯವ್ರು ಏನು ಮಾಡ್ತಾರೆ, ಹಂಗೆ ಒಂದು ದಿವಸ ಮಾವಿನ ಬಾವಿ ಒಳಗೆ ಭಕ್ತಿ ಗೀತೆಗಳನ್ನು ಆಡೋದು, ಹಿಂಗೆ ಅವರು ಸ್ವಂತ ಪ್ರಯತ್ನದಿಂದ ಬೆಳಿಬೇಕು ಅನ್ನೋ ಹಂಬಲವನ್ನು ಇಟ್ಕೊಂಡು ತಾವು ಆಧ್ಯಾತ್ಮದ ಹತ್ರ ಭಕ್ತಿ ಮಾಡೋದು, ಧ್ಯಾನ ಮಾಡೋದು, ಈ ಥರ ಎಲ್ಲ ತಮ್ಮಷ್ಟಕ್ಕೆ ತಾವು ಬರೀ ಕೋಣೆ ಒಳಗೆ ಅಂದರೆ ಯಾರಿಗೂ ಹೊರಗಿನವರಿಗೆ ಗೊತ್ತಾಗ್ಲಾರ್ದಂಗೆ ಅವರು ತಮ್ಮಷ್ಟಕ್ಕೆ ತಾವೇ ವೈರಾಗ್ಯವನ್ನು ತಾಳ್ತಾರಂತ. ಆಮೇಲೆ ಮುಂದೆ ಅವರಿಗೊಬ್ಬರು ಗುರುಗಳು ಸಿಗ್ತಾರೆ, ಅವ್ರ ಹೆಸರು ಗುಲಾಮ್ ಸಾಬ್ ಅಂತೇಳಿ. ಅವ್ರು ಏನು ಮಾಡ್ತಾರೆ, ಈ ತಾಯಿಗೆ ಒಂದು 4 ಅಕ್ಷರ ಕಲಿಸಿ ನಾನು ಪುನೀತನಾಗಬೇಕನ್ನೋ ಉದ್ದೇಶದಿಂದ ಅವರಿಗೆ ಗುಲಾಮ್ ಸಾಬ್ ಅವರು ಒಂದು 4 ಅಕ್ಷರ ಕಲಿಸುವುದರ ಜೊತೆಗೆ ಅವರು ಸಂಗೀತ ಪಂಡಿತರಾಗಿರೋದ್ರಿಂದ ಆ ತಾಯಿಯವರಿಗೂ ಸಂಗೀತವನ್ನು ಹೇಳಿಕೊಡ್ತಾರಂತೆ.
ಅವರು ಗುಲಾಮ್ ಸಾಬ್ ಅವರು ಸಂಗೀತ ಹೇಳ್ಕೊಡೋದ್ರೊಂದಿಗೆ ಅವರು ತಂಬೂರಿಯನ್ನು ನುಡಿಸುತ್ತಾ ಸಂಗೀತ ಹೇಳಕ್ಕೆ ಶುರು ಮಾಡ್ತಾರಂತ್ರಿ ತಾಯಿ ಯಮನಮ್ಮನವರು. ಅವಾಗ ಜನ ಎಲ್ಲ ಗಾಬರಿಯಾಗಿ ಅಷ್ಟು ಚಂದ ಹಾಡ್ತಿದ್ರಂತ್ರಿ. ಅವರು ತಂಬೂರಿ ಹಿಡಿದು ಸಂಗೀತ ಹೇಳಕತ್ರಂದ್ರೆ ಇಡೀ ಜಗತ್ತೇ ಸ್ತಬ್ಧ ಆಗಬೇಕು, ಅಷ್ಟು ಚಂದ ಹಾಡ್ತಿದ್ರಂತ. ಆಮೇಲೆ ಅವ್ರು ಏನು ಬಿಡ್ತಾರೆ, ಒಂದು ಸಲ ಅವರಿಗೆ ಮದ್ವೆ ಒಳಗೆ ಒಟ್ಟ ಆಸಕ್ತಿ ಇರೋದಿಲ್ಲ. ಒಬ್ಬರು ಬಂದು ಕೇಳ್ತಾರಂತ, ಕುರಿ ಬಸಣ್ಣ ಅಂತ ಹೇಳಿ ಅವ್ರ ಹೆಸರು. ಅವರು ಬಂದು, ತಾಯಿ ನಾನು ನಿಮಗೆ ವಿವಾಹ ಆಗ್ಬೇಕಂದೀನಿ ಅಂತೇಳಿ. ಅವಾಗ ಅವ್ರಿಗೆ ಅನಿಸ್ತದಂತ, ನನಗೆ ಇದ್ರಾಗ ಆಸಕ್ತಿ ಇಲ್ಲ, ನಾ ಇಲ್ಲಿ ಇದ್ದಂದ್ರೆ ನನಗೆ ಮತ್ತೆ ಇವರು ಹೊಳ್ಳಿ ಬಂದು ಕೇಳ್ತಾರಂತೇಳಿ ಮಾವಿನ ಬಾವಿಯನ್ನು ಬಿಟ್ಟು ಅವರಿಗೆ ಕೈ ಮಾಡಿ ಕರೆಯುತ್ತಿದ್ದಂಥ ಸಜ್ಜಲ ಗುಡ್ಡಕ್ಕೆ ಹೋಗ್ತಾರಂತವ್ರು. ಅಲ್ಲಿ ಸಜ್ಜಲ ಗುಡ್ಡಕ್ಕೆ ಹೋದಾಕರ ಅವರು ಮುದೇನೂರದಾಗಿದ್ದವರು ಒಬ್ಬರು ಸಹಾಯ ಮಾಡಿ ಆ ಮುದೇನೂರದಿಂದ ಅವರು ಸಜ್ಜಲ ಗುಡ್ಡಕ್ಕೆ ಬಂದಿರ್ತಾರಂತ. ಇವರು ಸಜ್ಜಲ ಗುಡ್ಡಕ್ಕೆ ಹೋದಾಕರ ಅವರ ಸಹಾಯದಿಂದ ಅವರು ಸಜ್ಜಲ ಗುಡ್ಡದಲ್ಲಿ ಒಂದು ಮನೆ ಕೊಡ್ತಾರಂತ. ಆ ಮನೆ ಒಳಗೆ ವಾಸ ಮಾಡ್ತಾರಂತ ತಾಯಿ ಲಿಂಗಮ್ಮ ಮತ್ತು ಶರಣಮ್ಮನವರು. ಅವಾಗ ಲಿಂಗಮ್ಮನವರಿಗೆ ಭಾಳ ವಯಸ್ಸಾಗಿತ್ತಂತ. ಲಿಂಗಮ್ಮನವರಿಗೆ ಚಿಂತೆ ಆಗಿಬಿಟ್ಟಿತ್ತಂತ, ನನಗಂತೂ ವಯಸ್ಸಾಗೈತಿ, ನನ್ನ ಮಗಳದು ಮುಂದಿನ ಹಾದಿ ಹೆಂಗೆ ಅಂತೇಳಿ. ಅವಾಗ ಅವರಿಗೆ ಅಲ್ಲಿ ಸಜ್ಜಲ ಗುಡ್ಡ ಮತ್ತು ಕಂಬಳಿಹಾಳ ಎರಡು ಅವಳಿ ಜವಳಿ ಗ್ರಾಮಗಳು ರೀ. ಅಲ್ಲಿ ಬರೀ ಒಂದು ಹಳ್ಳ ಅಷ್ಟೇ ಗ್ಯಾಪ್ ಇತ್ತು, ಈ ಕಡೆ ಸಜ್ಜಲ ಗುಡ್ಡ, ಈ ಕಡೆ ಕಂಬಳಿಹಾಳ ಇದ್ದಾಕರ ಅಲ್ಲಿ ಏನಾಗ್ಬಿಡ್ತದ್ರಿ, ಗುರು ದೊಡ್ಡ ಬಸವರಾರ್ಯರು ಅಂತ ಹೇಳಿ ಇವರು ಶರಣಮ್ಮನವರ ಗುರುಗಳು. ಇವರು ಸಿಗ್ತಾರೆ ಅವ್ರಿಗೆ. ಸಿಕ್ಕಿ ಏನು ಮಾಡ್ತಾರೆ, ಅವರಿಗೆ ಧ್ಯಾನ ತಪಸ್ಸು ಇದ್ರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳಿ ಅವರಿಗೆ ಉಳ್ಕೊಳ್ಳೋಕೆ ಜಾಗ ಕೊಟ್ಟು ಯಮನಮ್ಮನವ್ರಿಗೆ ಏನು ಹೇಳ್ತಾರೆ, ನಿನ್ನ ಮಗಳು ಒಬ್ಬ ದೊಡ್ಡ ಆಧ್ಯಾತ್ಮ ಶಕ್ತಿಯುಳ್ಳವಳದಾಳ, ಇವಳು ಭಾಳ ದೊಡ್ಡಕ್ಕಾಗಿ ಬೆಳಿತಾಳ, ಇವಳ ಹೆಸರು ಶರಣಮ್ಮ ಇಡುಮಿ ಅಂಥೇಳಿ ಯಮನಮ್ಮನವರ ಮುಖ ನೋಡ್ದಾಕರೇ ಅವರು ಆಶೀರ್ವಾದ ಮಾಡಿದ್ರಂತ್ರಿ. ಅವತ್ತಿನ ಹಿಡ್ಕೊಂಡು ಅವರು ತುಂಬ ಪವಾಡಗಳನ್ನು ಮಾಡ್ತಾರೆ. ಎಷ್ಟು ಪವಾಡ ಮಾಡ್ತಾರಂದ್ರೆ ಅವ್ರದ್ದು ಪವಾಡ ಮಿನಿಮಮ್ ಒಂದು 100ರ ಮ್ಯಾಲೆ ಇರ್ಬೋದು. ಅದರೊಳಗೆ ನಾನು ಒಂದು 2 ಹೇಳಬೇಕಂತ ಬಯಸ್ತೀನಿ. ಒಂದು ಸಲ ಏನಾಗಿತ್ತಂತ್ರಿ, ಒಬ್ಬರು ಸಮಾಧಿ ಮಂದಿರ ಕಟ್ಟಕತ್ತಿದ್ರಂತ. ಅಂದ್ರೆ ಅವಾಗೆಲ್ಲ ಅಡ್ವಾನ್ಸ್ ಕಟ್ತಿದ್ರು. ಅವಾಗ ಏನಾಗಿತ್ತು ರೀ, ಸಮಾಧಿ ಮಂದಿರ ಕಟ್ಟವತ್ತಿಗೆ ಅಲ್ಲಿ ಏನು ಶರಣಮ್ಮನವ್ರು ಏನು ಮಾಡಿದರು, ಆ ಮಠದೊಳಗೆ ಉಳಿದಿದ್ರಲ್ಲ, ಆ ಮಠದೊಳಗೆ ಶರಣಮ್ಮನವ್ರ ಸಂಬಂಧ ಸಮಾಧಿ ಮಂದಿರ ಕಟ್ಟಬೇಕಂತ ಮಾಡಿದ್ರಂತ. ಅವಾಗ ಅವ್ರು ಏನು ಹೇಳ್ತಾರಂತ, 2 ಕಟ್ರಿ ಅಂತ ಹೇಳ್ತಾರಂತ. ಯಾಕ್ರಿ ಅಮ್ಮ, ನಾವು ನಿಮ್ಮ ಸಂಬಂಧ ಒಂದೇ ಕಟ್ಬೇಕಂತ ಮಾಡೀವ್ರಿ ಅಂತ ಹೇಳ್ತಾರಂತ ಭಕ್ತರು. ಇಲ್ಲಪ್ಪ 2 ಕಟ್ರಿ ಅಂತ ಹೇಳ್ತಾರಂತೆ. ಹಂಗೆ ಹೇಳಿದ ತಕ್ಷಣ ಒಂದು 2-3 ತಿಂಗಳದಾಗ ಒಬ್ಬರು ಗಜೇಂದ್ರಗಢದ ಅಪ್ಪೋರು ಬರ್ತಾರಂತ್ರಿ. ಎಲ್ಲಿ ಇವ್ರ ಮಠಕ್ಕೆ ಇವ್ರದ್ದು ಆಶೀರ್ವಾದ ತೊಗೋಬೇಕಂತೆ ಬರ್ತಾರಂತ. ಬಂದ ತಕ್ಷಣ ಅವಾಗ ಶರಣಮ್ಮನವ್ರು ಹೇಳ್ತಾರಂತ, ಯಪ್ಪ ನೀವಿನ್ನು ಆಶೀರ್ವಾದ ತೊಗೊಂಡಿರಿ, ಹೋಗ್ರಿ, ಇಲ್ಲಿ ಉಳ್ಯಾಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರಂತ. ಅವರು ಇಲ್ರಿ ಅವ್ವ, ನಾನು ಇಲ್ಲಿ ಇರುವುದೇ ಅಂತ ಹೇಳ್ತಾರಂತ. ಅವಾಗ ಅವರು ಬ್ಯಾಡ್ ಅಂದರು, ಅವತ್ತು ಇರ್ತಾರಂತ. ಅವತ್ತು ರಾತ್ರಿ ಅವರಿಗೆ ಹಾವು ಕಚ್ಚಿ ಅವರು ಮರಣ ಹೊಂತಾರತ್ತ. ಅವಾಗ ಎಲ್ಲ ಭಕ್ತರು ಗಾಬರಿ ಆಗಿಬಿಡ್ತಾರಂತ. ಇದೇನಪ್ಪ ಅಮ್ಮವ್ರು ಅಂದಿದ್ರು, 2 ಸಮಾಧಿ ಯಾಕ್ರಿ ಅಂದ್ರೆ ನಿಮ್ಗೆ ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತಾ ಅಂತಂದಿದ್ರಂತ. ಆ ಗಜೇಂದ್ರಗಢ ಮರಿ ಶಾಂತವೀರ ಸ್ವಾಮಿಗಳಿಗೆ ಅಲ್ಲಿ ಏನು ಮಾಡ್ತಾರಂತ್ರಿ, ಸಮಾಧಿ ಮಾಡ್ತಾರಂತ. ಹಾಗೆ ಒಂದು ದಿನ ಏನಾಗಿತ್ತಂತ್ರಿ, ಒಂದು ಊರಾಗ ಗೂಳಿ ಬಿಟ್ಟಿರ್ತಾರಲ್ರಿ, ಗೂಳಿ ಬಿಟ್ಟಾಕರ ಅದ್ರ ಹೆಸರು ಗೂಳಿ ಬಸವಣ್ಣನ ಬಿಟ್ಟಾಕರ. ಬಸವ ಏನು ಮಾಡ್ತಿತ್ತಂತ, ಹೋಗೋರಿಗೆ ಬರೋರಿಗೆಲ್ಲ ಇರಿತಿತ್ತಂತ್ರಿ. ಅದು ಒಟ್ಟದು ಯಾರೇ ಮನುಷ್ಯರು ಕಂಡ್ರೆ ಸಾಕು ಓಡಿ ಬಂದು ಇರಿಯೋದು. ಅದಕ್ಕೆ ಮನುಷ್ಯರು ಅದಕ್ಕೆ ಹೊಡೆಯೋದು ಮಾಡ್ತಿದ್ರಂತ್ರಿ, ಕಲ್ಲು ತೊಗೊಂಡು ಹೊಡೆಯೋದು, ಬಡಗಿಲೆ ಹೊಡೆಯೋದು ಮಾಡ್ತಿದ್ರಂತ್ರಿ. ಒಂದು ದಿನ ಅದು ಸಜ್ಜಲ ಗುಡ್ಡದ ಅಮ್ಮನವರ ಮಠದ ಮುಂದೆ ಬಂದು ನಿಂತಾಕರ. ಅವ್ರು ಅಂತಾರತ್ರಿ, ಇಲ್ಲ ಯಾಕೆ ಹೊಡ್ಯಾಕತ್ತೀರಪ್ಪ, ಹೊಡಿಬೇಡ್ರಿ, ಬಸವಾಗ ಹೊಡಿಬೇಡ್ರಿ ಅಂತೇಳಿ. ಇಲ್ರಿ ಅಮ್ಮ, ಇದು ಭಾಳ ನಮ್ಗೆ ಉಪಟಾಳ ಕೊಡ್ತದ, ನಮಗೆ ಭಾಳ ಕಿರಿಕಿರಿ ಆಗೈತಿ ಅಂತ ಹೇಳ್ತಾರಂತ. ಅವಾಗ ಬಸವ ಆ ಗೂಳಿಗೆ ಹೇಳ್ತಾರತ್ತ ಅಮ್ಮವರು, ಯಾಕಪ್ಪ ಬಸವ, ಇನ್ನೊಬ್ರಿಗೆ ವಜ್ಜ ಆಗಬಾರ್ದು, ವಜ್ಜ ಆದ್ರೆ ಭೂಮಿ ಮೇಲೆ ಇರಬಾರ್ದಪ್ಪ ಅಂತ ಹೇಳ್ತಾರಂತ್ರಿ. ಆ ಬಸವ ಅವ್ರು ಹೇಳಿದ್ದ ಕ್ಷಣದಿಂದ 24 ತಾಸು ಹಂಗೆ ನಿಂತಿತ್ತತ್ರಿ. ಅದು ಆ ಜಾಗ ಬಿಟ್ಟು ಬೇರೆ ಕಡೆ ಕದಲಿದ್ದಿಲ್ಲಂತ. ಆಮೇಲೆ ಏನಾಗಿತ್ತಂತ, ನಿಂತ ಜಾಗದಾಗೆ ಅದು ಮರಣ ಹೊಂದಿತ್ತಂತ. ಅವಾಗ ಅವ್ರು ಏನು ಮಾಡಿದ್ರಂತ, ಅಲ್ಲಿ ಒಂದು ಕಟ್ಟಿ ಅದು ಇನ್ನೂವರೆಗೂ ಅದಕ್ಕೆ ಬಸವನ ಕಟ್ಟಿ ಅಂತ ಹೇಳಿ ಕರೀತಾರಂತ್ರಿ. ಅದು ಸಜ್ಜಲ ಗುಡ್ಡದೊಳಗೆ ಅದ ಅಂಥದ್ದು. ಮತ್ತು ಕಂಬಳಿಯಾಳ ಸಜ್ಜಲಗುಡ್ಡ ಇವು 2 ಹಳ್ಳ ಅಟ್ಟೆ ಪರಾಕ 2 ಬಾಜು ಊರ. ಒಬ್ಬ ಭಕ್ತ ಬರಗಾಲ ಬಿದ್ದಾಕರ ಅಮ್ಮನವ್ರ ಹತ್ರ ಬಂದತ್. ಅಮ್ಮನವ್ರ ಮೇಲೆ ಅತೀ ಪ್ರೇಮ, ಅಂದ್ರೆ ಭಾಳ ಭಕ್ತಿ ರೀ ಅವನಿಗೆ. ಅಮ್ಮನವರೇ ಅವನಿಗೆ ದೇವರು. ಯಾವ ದೇವರಿಗೂ ಕೈನೇ ಮುಗಿತಿರ್ಲಿಲ್ಲ ಅಂತ. ಬೆಳಗ್ಗೆ ಎದ್ರು ಅಮ್ಮನವರಿಗೆ ನೆನೆಸೋದು, ದಿನ ಪೂರ್ತಿ ಅಮ್ಮನವರಿಗೆ ನೆನೆಸೋದು. ಬಂದು ಕೇಳ್ತಾನಂತ, ಅಮ್ಮ ಅವ್ರ ನಾ ಅಂತರೂ ಹಿಂಗೆ ಬೆಳಿಬೇಕಂತ ಮಾಡೀನಿ, ಒಂದು ಹನಿನೂ ಮಳೆ ಇಲ್ಲ, ಬರಗಾಲ ಬಿದ್ದದ, ನನಗೆ
ಈ ಬರಗಾಲದಿಂದ ಮುಕ್ತಿ ಕೊಡಿಸ್ರಿ ಅಂತ ಹೇಳ್ತಾನತ್. ಅವಾಗ ಅವ್ರು ಹೇಳ್ತಾರಂತ ಅಮ್ಮನವರು, ಆ ಹಳದಾಗ ಎಷ್ಟು ನೀರು ಹೊಂಡ್ತಾವ ಅಷ್ಟು ನೀರು ತೊಗೊಂಬಂದು ಆ ಕಂಬಳಿ ಹಾಳದಾಗ ದೇವ್ರ ಗುಡಿ ಹೊಸ್ತಲಕ್ಕೆ ಹಾಕಪ್ಪ ಅಂತ ಹೇಳ್ತಾರಂತ. ಅವಾಗ ಅವ ಅಂತನತ್ತ, ನಾನು ಎಂದೆಂದು ಕಂಬಳಿ ಹಾಳದ ದೇವ್ರ ಗುಡಿಗೆ ಹೋಗಿಲ್ಲ, ಇನ್ನು ನಾ ದೇವ್ರ ಗುಡಿ ಹೊಸ್ತಲಕ್ಕೆ ನೀರು ಹಾಕಿದ್ರೆ ನನಗೆ ಹೆಂಗೆ ದೇವ್ರು ಮಳೆ ಕೊಡ್ತಿರ್ಬೇಕಂತೇಳಿ ನನ್ನ ದೇವ್ರಂದರೆ ಅಮ್ಮನವರು ಅಂತೇಳಿ ಅಮ್ಮನವ್ರ ಗುಡಿಗೆ ಅಂದ್ರೆ ಅಮ್ಮನವ್ರು ಇರೋ ರೂಮಿನ ಮುಂದೆ ಹೊಸ್ಲ ಇರ್ತತ್ರಿ, ಆ ಹೊಸ್ತಲಕ್ಕೆ ನೀರು ಹಾಕ್ತಾನತ್ರಿ. ನೀರು ಹಾಕಿ ಮನೆಗೆ ಹೋಗ್ತಾನಂತ. ಅವತ್ತು ರಾತ್ರಿ ಶುರುವಾಗಿದ್ದ ಮಳೆ ಕಂಟಿನ್ಯೂಸ್ ಮಳೆ ಬಂದು ಆ ಮಳೆ ಎಲ್ಲಿಗೆ ಮುಟ್ಟಿತಪ್ಪ ಅಂತಂದ್ರೆ ಅವ ಏನು ಭಕ್ತ ಹೊಸ್ತಲಕ್ಕೆ ನೀರು ಹಾಕಿದ್ದಲ್ರಿ, ಕರೆಕ್ಟಾಗಿ ಹೊಸ್ತಲ್ ದಾಟಿ ನೀರು ಬಂದಿದ್ದು ಅಂತ್ರಿ. ಮತ್ತು ಇನ್ನೊಬ್ಬ ಭಕ್ತ ಗಂಡು ಮಗು ಕೇಳಿರ್ತಾನಂತ. ಅಂದ್ರೆ ಅವಾಗಿನ ಕಾಲದಾಗ ಭಾಳ ಮೂಢನಂಬಿಕೆ, ಗಂಡು ಮಗು ಬೇಕು ಗಂಡು ಮಗು ಬೇಕು. ಆ ಭಕ್ತಗೆ ಬರೀ ಹೆಣ್ಮಕ್ಳೇ ಆಗಾಕತ್ತಿದ್ದು ಅಂತ. ಅವ ಬಂದು ಅಮ್ಮರ ಹತ್ರ ಕೇಳ್ತಾನಂತ, ಶರಣಮ್ಮನವ್ರ ಹತ್ರ, ಹಿಂಗ್ರಿ ಅಮ್ಮ ನನಗೆ ಹೆಣ್ಣು ಮಗು ಬೇಕ್ರಿ ಅಂತ. ಅವಾಗ ಅಮ್ಮನವ್ರು ಅಂತಾರಪ್ಪ, ಯಾಕಪ್ಪ ನಿನಗೆ ಹೆಣ್ಣು ಮಕ್ಕಳು ಅದಾವಲ್ಲ, ಬ್ಯಾಡೇನು ಗಂಡು ಮಗುನೇ ಬೇಕೇನು ಅಂತ ಕೇಳ್ತಾರಂತ. ಹೌದ್ರಿ ಅಮ್ಮ ಅಂತ ಹೇಳ್ತಾರೆ. ಮತ್ತು ನೀನು ಹೆಂಡತಿ ಮನೆಯೊಳಗೆ ಬಂದದಿ, ಮನೆ ಅಳಿಯ ಆಗಿ ಅದಿಯಲ್ಲ, ಮತ್ತು ನೀ ಹೆಣ್ಣಿನ ಮನೆಯಾಗೆ ಇದ್ದಂಗಲ್ಲಪ್ಪ ಅಂತಂತಾರತ್. ಅವ ಏನಂತಾನತ್ತ, ನಾನು ಒಂದು ಅನುಪಸ್ಥಿತಿಯಿಂದ ನನಗೆ ಅಲ್ಲಿ ಇರೋದು ಆಲಾರ್ದಕ್ಕೊಂದು ಪ್ರಾಬ್ಲಮಿಂದ ನಾ ಇಲ್ಲಿ ಬಂದಿದ್ದೀನಿ ರೀ ಅಂತ ಹೇಳ್ತಾರತ್ತ. ಅವಾಗ ಅಮ್ಮನವ್ರು ಅಂತಾರತ್ತ, ಇಲ್ಲಪ್ಪ ನಿನಗೆ ಇದೇ ಮಗು ಸಾಕು ಹೋಗು ಅಂತಾರತ್. ಆಮೇಲೆ ಒಂದು ಸ್ವಲ್ಪ ಬೇಜಾರಾಗಿ ಹೋಗ್ತಾನಂತ. ಮತ್ತು ಅವ್ರ ಮನ್ಸಿಗೆ ಏನನ್ಸಂತ, ಅವರು ಇನ್ನೂವರೆಗೂ ತಮ್ಮ ಜೀವನದಾಗ ಯಾರಿಗೂ ಇಲ್ಲ ಅಂದಿರಲಿಲ್ಲಂತ್ರಿ. ಬಂದವರಿಗೆಲ್ಲ ಅವ್ವ ಅಪ್ಪ ಅನ್ಲಾರ್ದೆ ಅವ್ರು ಯಾರಿಗೂ ಮಾತಾಡ್ತಾನೆ ಇರಲಿಲ್ಲಂತ. ಅವಾಗ ಅವ್ರು ಬಂದು ಅಂತಾರಂತ, ಆ ಭಕ್ತನಿಗೆ ಕಳಿಸ್ತಾರಂತ, ಅಗಳೇ ಬಂದಿದ್ದಲ್ಲ ಅವ್ನಿಗೆ ಹೊಳ್ಳಿ ಕರಿ ಅಂತೇಳಿ. ಅವ್ರು ಬರ್ತಾರಂತ, ಬಂದು ಅಂತಾರಂತ, ಯಾಕ್ರಿ ಅವ್ವ ಮತ್ತೆ ಕರೆದಿರಿ? ಇಲ್ಲ, ಮತ್ತು ನನ್ನಿಂದ ನಿನಗೆ ನೋವಾಯ್ತೇನು ನಾ ಹಂಗೆ ಅಂದಿದ್ದಕ್ಕೆ? ನೀ ಹೆಂಡತಿ ಮನೆಯೊಳಗೆ ಅದಿ, ಮನೆ ಅಳಿಯ ಆಗ್ಯದಿ ಅಂಥೇಳಿ ನಾ ಅಂದಿನಪ್ಪ. ನನಗೇನು ನಿನಗೆ ಗಂಡು ಮಗು ಕೊಡಬಾರ್ದಂತ ಆಸೆ ಏನಿಲ್ಲ, ನಿನಗೆ ಗಂಡು ಮಗುನೇ ಆಗ್ತಾವ ಹೋಗು ಅಂದ್ರತ್ತ. ಅವಾಗ ಭಕ್ತ ಅಂತನತ್ತ, ಇಲ್ರಿ ಅಮ್ಮ, ನನಗೆ ನೀವು ಹೆಣ್ಣು ಮಗುನೇ ಇರಲಿರಿ, ನನಗೀಗ ನಡೀತದ್ರಿ, ನನಗೆ ಯಾವ ಮಗು ಇದ್ರೂ ನಡೀತದ್ರಿ ಅಂತ ಅಂದ್ರತ್ತ. ಆಮೇಲೆ ಅವ್ರಿಗೆ 1 ವರ್ಷನಾಗ ಒಂದು ಗಂಡು ಮಗು ಹುಡ್ತದಂತ. ಅವಾಗ ಅವ್ರು ಅಂತಾರತ್ತ, ನಿನ್ನ ಥರಾನೇ ಈಗ ನೀ ಬದಲಾಗಿಯಲ್ಲ, ನಿನ್ನ ಥರಾನೇ ಈ ಜಗತ್ತೆಲ್ಲ ಹೆಣ್ಣಾಗಲಿ ಗಂಡಾಗಲಿ ಮಗುನೇ ಅಂದ್ಕೊಂಡ್ರೆ ಈ ಜಗತ್ತು ಭಾಳ ಚಂದ ಇರ್ತದ ಅಂತ ಹೇಳ್ತಾರಂತ. ಇನ್ನೂ ಅನೇಕ ಲೀಲೆಗಳನ್ನು ಮಾಡಿದ ಶರಣಮ್ಮನವರು. ಅದಕ್ಕೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಪೂಜ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತೆ. ನಮ್ಮ ಅಕ್ಷತಾ ಜೋಗರ್ ನಮ್ಮ ಶ್ರೀಶೈಲ್ ಸರ್ ಶಿಷ್ಯಳು ಹೌದಕ್ಕೆ ಭಾಳ ಚಲೋ ಮಾತಾಡಿದ್ಲು, ಭಾಳ ಖುಷಿ ಆಯ್ತು. ಹಿಂಗೆ ತಯಾರಾಗಲಿ ಅಂಥೇಳಿ ಹಾರೈಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಪೂಜ್ಯರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಲ್ಲೇ ಹೋಗ್ತೀರಾ? ಇಲ್ಲೇ ಕೊಡೋಣ, ಇಲ್ಲೇ ಕೊಡು.